ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುವಂಥ ಹೇರ್ ರೆಮಿಡಿನ ತಗೊಂಡು ಬಂದಿದ್ದೀನಿ. ಈ ಹೇರ್ ರೆಮಿಡಿ ಅಂತೂ ಜಾದೂನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಉದ್ದವಾಗಿ ಹಾಗೆಯೇ ದಟ್ಟವಾಗಿ ಹಾಗೆಯೇ ಸೊಂಪಾಗಿ ಬರಬೇಕು ಅಂತ ಅಂದರೆ ಈ ಹೇರ್ ರೆಮಿಡಿನ ನೀವು ನೋಡಲೇಬೇಕಾಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಮೆಂತ್ಯ ಕಾಳುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳುಗಳನ್ನು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ನಿಗೂ ಕೂಡ ನಾವು ಬಳಸೋದ್ರಿಂದ ಮುಖದಲ್ಲಿರುವಂಥ ಕಲೆಗಳೆಲ್ಲ ಮಾಯ ಆಗುತ್ತೆ. ಮುಖ ಒಂದೊಳ್ಳೆ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇದನ್ನು ನಾವು ಕೂದಲಿಗೆ ಬಳಸ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಈ ಮೆಂತ್ಯ ಕಾಳುಗಳು ನಮ್ಮ ಕೇಶ ರಾಶಿಗೆ ಚಮತ್ಕಾರನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಸಿಗುವಂಥ ಹೇರ್ ಮಾಸ್ಕನ್ನು ಬಳಸೋ ಬದಲು ಮನೆಯಲ್ಲೇ ನಾವು ಈ ಥರ ಹೇರ್ ಮಾಸ್ಕನ್ನು ಮಾಡಿಕೊಂಡು ನಾವು ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಈ ಮೆಂತ್ಯ ಕಾಳಿನ ಹೇರ್ ಮಾಸ್ಕನ್ನು ನಾವು ಅವಾಗವಾಗ ನಾವು ಬಳಸ್ತಾ ಬರೋದ್ರಿಂದ ನೈಸರ್ಗಿಕವಾದಂಥ ಒಂದೊಳ್ಳೆ ಹೊಳಪು ನಮ್ಮ ಕೂದಲಿಗೆ ಸಿಗುತ್ತೆ. ಇದನ್ನು ಬಳಸೋದ್ರಿಂದ, ಈ ಮೆಂತ್ಯ ಕಾಳುಗಳನ್ನು ಬಳಸೋದ್ರಿಂದ ಕೂದಲು ನಯವಾಗಿ ರೇಷ್ಮೆ ಎಳೆ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕೂದಲು ಉದುರ್ತಾ ಇದೆ ಅನ್ನೋರು ಈ ಮೆಂತ್ಯ ಕಾಳುಗಳನ್ನ ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ನಿಲ್ಲುತ್ತೆ. ಹಾಗೆ ಕೂದಲು ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ. ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಮೆಂತ್ಯ ಕಾಳು ಕೂದಲು ಬಿಳಿಯಾಗುವಿಕೆಯ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಕೂದಲು ಬಿಳಿಯಾಗುವ ಸಮಸ್ಯೆಯನ್ನು ದೂರ ಮಾಡಿ ಸದಾಕಾಲ ನಮ್ಮ ಕೂದಲನ್ನು ಕಪ್ಪಾಗಿಸುವ ಕೆಲಸವನ್ನು ಈ ಮೆಂತ್ಯ ಕಾಳು ಮಾಡುತ್ತೆ. ಹಾಗೆಯೇ ನಾನಿಲ್ಲಿ ಕರಿಬೇವನ್ನು ಕೂಡ ತಗೊಂಡಿದ್ದೀನಿ. ಈ ಕರಿಬೇವು ಕೂಡ ಹಾಗೆ ತಲೆ ಹೊಟ್ಟನ್ನು ನಿವಾರಣೆ ಮಾಡುತ್ತೆ. ಹಾಗೆಯೇ ಕೂದಲನ್ನು ಸದಾಕಾಲ ಕಪ್ಪಾಗಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ತುಂಬಾ ಕೂದಲು ಉದುರ್ತಾ ಇದೆ, ಕೂದಲು ಉದುರಿ ತುಂಬಾ ತೆಳುವಾಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪವಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ತುಂಬಾ ಚೆನ್ನಾಗಿ ಕೂದಲು ಕಪ್ಪಾಗಿ ತುಂಬ ರೇಷ್ಮೆ ಎಳೆ ಥರ ಮಾಡುತ್ತೆ ಅಂತಲೇ ಹೇಳ್ಬೋದು. ಕರಿಬೇವು ಇರ್ಬೋದು, ಈ ಮೆಂತ್ಯ ಕಾಳು ಇರ್ಬೋದು, ಕೂದಲಿಗೆ ಹೇಳಿ ಮಾಡಿಸಿರುವಂಥ ರೆಮಿಡಿಗಳಿವು. ಈ ಕರಿಬೇವು ಕೂದಲಿನ ಬೆಳವಣಿಗೆಗೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಔಷಧಿ ಅಂತಾನೆ ಹೇಳ್ಬೋದು. ಯಾಕೆಂದರೆ ಈ ಕರಿಬೇವಲ್ಲಿ ಅಪಾರ ಪ್ರಮಾಣದಲ್ಲಿ ವಿಟಮಿನ್ ಸಿ ಇದೆ, ಹಾಗೆಯೇ ಫಾಸ್ಫರಸ್ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಮತ್ತು ನಿಕೋಟಿನಿಕ್ ಆಮ್ಲ ಇರೋದ್ರಿಂದ ಇದು ಕೂದಲು ಬೇಗನೆ ಬೆಳೆಯಲು ಮತ್ತು ದಟ್ಟವಾಗಲು ಸಹಾಯ ಮಾಡುತ್ತೆ. ಸಾಕಷ್ಟು ಅಂಶಗಳನ್ನು ತುಂಬಿಕೊಂಡು ಸಮೃದ್ಧವಾಗಿರುವಂಥ ಈ ಕರಿಬೇವನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸಿ ಬಹು ಬೇಗನೆ ನಾವು ಕೂದಲನ್ನು ಬೆಳೆಸ್ಕೋಬೋದು. ಈ ಮೆಂತ್ಯ ಕಾಳು ಇರ್ಬೋದು, ಈ ಕರಿಬೇವು ಇರ್ಬೋದು, ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಹಾಗೆಯೇ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕೂಡ ತಗೊಂಡಿದ್ದೀನಿ. ಈ ಈರುಳ್ಳಿ ಕೂಡ ಹಾಗೇನೆ, ಈ ಈರುಳ್ಳಿ ಅತ್ಯುತ್ತಮವಾದಂಥ ನೈಸರ್ಗಿಕ ಮನೆಮದ್ದು. ಇದನ್ನು ಕೇವಲ ಅಡುಗೆಗೆ ಮಾತ್ರ ಅಲ್ಲದೆ ನಮ್ಮ ಕೂದಲಿಗೂ ನಾವು ಈ ಈರುಳ್ಳಿ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೋಬಹುದು. ಈ ರಸನೇ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ತುಂಬಾನೇ ಕೂದಲು ಉದುರ್ತಾ ಇದೆ, ಹಾಗೇನೆ ಬುಡದಿಂದನೇ ಕೂದಲು ಕೀಳುತ್ತಾ ಇದೆ ಅನ್ನೋರು ಈ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವಿಕೆಯನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬಹುದು. ಇದು ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹಾಗೆಯೇ ಕೂದಲು ಯಾವ ಭಾಗದಲ್ಲಿ ಉದುರಿರುತ್ತೆ ಅದೇ ಜಾಗದಲ್ಲಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಈರುಳ್ಳಿ ರಸನೇ ಹಾಗೆ, ಎಲ್ಲಿ ಕೂದಲು ಉದುರಿರುತ್ತೆ, ತಲೆಯ ಯಾವ ಭಾಗದಲ್ಲಿ ಕೂದಲು ಉದುರಿರುತ್ತೆ ಅದೇ ಜಾಗದಲ್ಲಿ ಮತ್ತೆ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಈರುಳ್ಳಿಯ ರಸ. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ತುಂಬಾನೇ ತಲೆ ಹೊಟ್ಟಾಗಿದೆ, ಏನೇ ಮಾಡಿದ್ರು ಕೂಡ ತಲೆ ಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಈ ಈರುಳ್ಳಿಯ ರಸನ ಬಳಸ್ತಾ ಬರೋದ್ರಿಂದ, ಈರುಳ್ಳಿಯ ರಸ ಇರ್ಬೋದು, ಹಾಗೆ ಕರಿಬೇವು, ಮೆಂತ್ಯ ಕಾಳು ಇರ್ಬೋದು, ಈ ಮೂರು ಕೂಡ ಹಾಗೆಯೇ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಈ ಮೂರು ಪದಾರ್ಥಗಳಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈರುಳ್ಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಂಧಕ ಇದೆ. ಹಾಗೆಯೇ ಆಂಟಿ ಆಕ್ಸಿಡೆಂಟ್ಗಳು ತುಂಬಾನೇ ಇರೋದ್ರಿಂದ ನೆತ್ತಿಯ ಆರೋಗ್ಯವನ್ನು ಕಾಪಾಡುತ್ತೆ. ಅದಲ್ಲದೆ ಕೂದಲಿನ ಬುಡಭಾಗಕ್ಕೆ ಒಂದು ಬಲವನ್ನ, ಒಂದು ಶಕ್ತಿಯನ್ನ ಕೊಡೋ ಸಾಮರ್ಥ್ಯ ಇದೆ ಇದಕ್ಕೆ. ಈ ಮೂರು ಪದಾರ್ಥಗಳನ್ನ ಬಳಸಿಕೊಂಡು ನಾವು ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ತಾ ಬರೋದ್ರಿಂದ ಬಹು ಬೇಗನೆ ನಾವು ಕೂದಲನ್ನ ದಟ್ಟವಾಗಿ ಬೆಳೆಸ್ಕೋಬಹುದು. ಹಾಗೆ ಸೊಂಪಾಗಿ ಕೂಡ ನಾವು ಕೂದಲನ್ನು ಬೆಳೆಸ್ಕೋಬಹುದು.
ನಾನಿಲ್ಲಿ ಪಾತ್ರೆಗೆ ಸುಮಾರು 1.5 ಬೌಲ್ನಷ್ಟು ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು 2 ಬೌಲ್ನಷ್ಟು ಕೂಡ ನೀರನ್ನು ತಗೋಬೋದು. ನಾನಿಲ್ಲಿ 1.5 ಬೌಲ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಬೌಲ್ನಷ್ಟು ಇಲ್ಲ 1 ಮುಷ್ಟಿ ಆಗುವಷ್ಟು ಕರಿಬೇವನ್ನು ನಾನು ತಗೊಂಡಿದ್ದೀನಿ. ಈ ಕರಿಬೇವನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಡಸ್ಟ್ ಇರುತ್ತೆ ಅಂತ ಕ್ಲೀನಾಗಿ ತೊಳೆದ್ಬಿಟ್ಟು 1 ಮುಷ್ಟಿ ಆಗುವಷ್ಟು ಕರಿಬೇವನ್ನು ತಗೊಂಡಿದ್ದೀನಿ. ಹಾಗೆ 1 ಚಿಕ್ಕ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ 1 ಬೌಲ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ತಗೊಂಡಿದ್ದೀನಿ. ಈ ಮೆಂತ್ಯ ಕಾಳು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಕರಿಬೇವು ಇರ್ಬೋದು, ಹಾಗೆಯೇ ಈರುಳ್ಳಿ ಇರ್ಬೋದು, ಕರಿಬೇವಿನ ರಸ, ಈರುಳ್ಳಿಯ ರಸ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಈ ಮೆಂತ್ಯ ಕಾಳುಗಳನ್ನು ಕೂಡ ತೆಗೆದುಕೊಂಡು ನಾವು ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ತುಂಬಾ ಚೆನ್ನಾಗಿ ಕೂದಲು ಕಪ್ಪಾಗಿ ಬರುತ್ತೆ, ಸೊಂಪಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು 1 ಬೌಲ್ ಆಗುವಷ್ಟು ನಾನು ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ. ಇವುಗಳನ್ನೆಲ್ಲ ಸುಮಾರು 7ರಿಂದ 8 ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಈ ಕುದೀತಾ ಇರೋದ್ರಿಂದ ಅದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಕರಿಬೇವಲ್ಲಿರುವ ಅಂಶ ಇರ್ಬೋದು, ಈರುಳ್ಳಿ ಅಂಶ ಇರ್ಬೋದು, ಹಾಗೆಯೇ ಮೆಂತ್ಯ ಕಾಳಿನ ಅಂಶ ಇರ್ಬೋದು, ಅವೆಲ್ಲವೂ ಕೂಡ ಈ ನೀರಲ್ಲಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಈ ಥರ ನಾವು ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಆ ನೀರೇ ನಮ್ಮ ಕೂದಲಿಗೆ ಒಂದೊಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಔಷಧಿಯಾಗಿ ನಮ್ಮ ಕೂದಲಿಗೆ ಕೆಲಸ ಮಾಡುತ್ತೆ. ಈ 3 ಪದಾರ್ಥಗಳು ಕೂಡ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ, ಕೂದಲು ಬಿಳಿಯಾಗಿದೆ, ಪ್ರತಿಯೊಂದು ಕೂದಲಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ 3 ಪದಾರ್ಥಗಳು ಅಂತಲೇ ಹೇಳ್ಬೋದು. ನೋಡಿ, ಈರುಳ್ಳಿಯ ರಸ, ಕರಿಬೇವಿನ ರಸ, ಹಾಗೆ ಮೆಂತ್ಯ ಕಾಳಿನ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಇದು ಒಂದೊಳ್ಳೆ ಮನೆ ಮದ್ದು, ಹಾಗೆ ಒಂದೊಳ್ಳೆ ಹೇರ್ ಟಾನಿಕ್ ಅಂತ ಅಂದರೆ ತಪ್ಪಾಗಲಾರದು. ತುಂಬಾ ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಆಗೋಕೆ ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು. ಇವೆಲ್ಲ ಪದಾರ್ಥಗಳನ್ನು ಹಾಕಿ ಇದನ್ನು ಕುದಿಸ್ಕೊಂಡು ನಾವು ಬರೀ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ತುಂಬಾ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಹಾಗೆಯೇ ಎಲ್ಲಿ ಕೂದಲು ಉದುರಿರುತ್ತೆ ಆ ಜಾಗದಲ್ಲಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೂದಲು ದಪ್ಪಾಗಿ ಬರೋಕ್ಕೆ ಶುರುವಾಗುತ್ತೆ. ಹಾಗೆಯೇ ಸೊಂಪಾಗಿ ಕೂದಲು ಎಷ್ಟೇ ಬಿಳಿ ಆಗ್ತಾ ಇರಲಿ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗುತ್ತೆ. ಹಾಗೆಯೇ ಕೂದಲು ಸೊಂಪಾಗಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ತೆಳುವಾಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪಗಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಹೇರ್ ಟಾನಿಕ್ ಅಂತಾನೆ ಹೇಳ್ಬೋದು. ನಾವು ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು. ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ನಾವು ಅವಾಗವಾಗ ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ಬಹುಬೇಗನೆ ನಾವು ತಪ್ಪಿಸ್ಕೋಬೋದು. ತುಂಬಾ ಚೆನ್ನಾಗಿ ನಮ್ಮ ಕೂದಲನ್ನು ಬೆಳೆಸ್ಕೋಬೋದು. ತುಂಬ ದಟ್ಟವಾಗಿ ಹಾಗೆ ಉದ್ದವಾಗಿ ಕೂಡ ಕೂದಲನ್ನು ಬೆಳೆಸ್ಬೋದು. ತುಂಬಾ ಹೊಟ್ಟು ಆಗ್ತಾ ಇದೆ, ಹೊಟ್ಟು ಆಗಿ ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಹೊಟ್ಟಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ರಫ್ ಆಗಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ, ಹಾಗೆ ಶೈನ್ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂದಲು ಸೊಂಪಾಗಿ ಬರುತ್ತೆ. ಈ ಥರ ಪದಾರ್ಥನ ನಾವು ಕೂದಲಿನ ಬುಡಭಾಗಕ್ಕೆ ನೀಟಾಗಿ ನಾವು ಹಚ್ಕೊಳ್ತಾ ಬರೋದ್ರಿಂದ ಅದಕ್ಕೊಂದೊಳ್ಳೆ ಶಕ್ತಿ ಸಿಕ್ಕಂಗೆ ಆಗುತ್ತೆ. ತಣ್ಣಗಾದ ನಂತರ ಇದನ್ನು ನಾವು ಶೋಧಿಸ್ಕೊಂಡು ಹಾಗೆಯೇ ಇದಕ್ಕೆ ನಮ್ಮ ಇಷ್ಟದ ಆಯಿಲನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಆಮ್ಲಾ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಆಗಲಿ, ನೀವು ಯಾವ ಎಣ್ಣೆನ ನೀವು ಬಳಸ್ತೀರಾ ಆ ಎಣ್ಣೆಯನ್ನು 1 ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಬೌಲ್ಗೆ ಸ್ವಲ್ಪ ಹೇರ್ ರೆಮಿಡಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಯಿಲನ್ನು ಮಿಕ್ಸ್ ಮಾಡ್ಕೊಂಡಿರೋ ಈ ಪದಾರ್ಥವನ್ನು ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಕಾಟನ್ ಸಹಾಯದಿಂದ ನಾವು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಬರೋದ್ರಿಂದ ಡ್ಯಾಂಡ್ರಫ್ ಪೂರ್ತಿ ರಿಮೂವ್ ಆಗುತ್ತೆ. ಹಾಗಾಗಿ ಕಾಟನ್ ಸಹಾಯದಿಂದ ಪೂರ್ತಿ ತಲೆಭಾಗಕ್ಕೆ ಹಚ್ಕೊಂಡು ತಲೆಯ ಬುಡದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಸುಮಾರು 20ರಿಂದ 25 ನಿಮಿಷ ಬಿಟ್ಟು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕು
ಆಗಬೇಕು ಅಂತ ಅಂದರೆ ನಾವು ಪದೇ ಪದೇ ವಾರಕ್ಕೆ 3 ಸರಿ ಆದ್ರೂ ನಾವು ಇದನ್ನು ಬಳಸಲೇಬೇಕಾಗುತ್ತೆ. ಇಲ್ಲಾಂದರೆ ವಾರಕ್ಕೆ 2 ಸರಿ ಆಗಿರಲಿ, ಇಲ್ಲಾಂದರೆ 1 ಸರಿ ಆದರೂ ನಾವು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸ್ಬೋದು. ಹಾಗೆಯೇ ಹೊಟ್ಟನ್ನು ನಾವು ದೂರ ಮಾಡ್ಬೋದು. ಎಲ್ಲಿ ಕೂದಲು ಉದುರಿರುತ್ತೆ ಅದೇ ಜಾಗದಲ್ಲಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗಬೇಕು ಅಂತ ಅಂದರೆ ನಾವು ಈ ಥರ ಹೇರ್ ಪ್ಯಾಕನ್ನು ಅವಾಗವಾಗ ಮಾಡ್ಕೊಳ್ತಾ ಬರೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗೆಯೇ ಉಳಿದಿರುವಂಥ ಈ ಪದಾರ್ಥವನ್ನು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ತೆಗೆದಿಡೋದ್ರಿಂದ ಸುಮಾರು 8ರಿಂದ 10 ಬಾರಿ ನಾವು ಇದನ್ನು ಉಪಯೋಗಿಸ್ಕೋಬಹುದು. ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ಬಳಸೋ ಬದಲು ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಅದರಿಂದ ಯಾವುದೇ ರೀತಿಯೂ ನಮಗೆ ರಿಸಲ್ಟ್ ಸಿಗದೇ ಇದ್ದಾಗ ನಮಗೆ ತುಂಬಾ ನಿರಾಶೆ ಆಗುತ್ತೆ. ಹಾಗೆಯೇ ತುಂಬಾ ದುಡ್ಡು ಕೂಡ ಖರ್ಚಾಗುತ್ತೆ. ಅದ್ರ ಬದಲು 1 ಪೈಸಾನೂ ಕೂಡ ಖರ್ಚಿಲ್ದೇ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಕೂದಲನ್ನು ನಾವು ತುಂಬಾ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು. ಹಾಗೆ ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಬೋದು. ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳಿಬೇಕು ಅಂತ ಅಂದರೆ ನಾವು ಈ ಪದಾರ್ಥವನ್ನು ನಾವು ಬಳಸಲೇಬೇಕಾಗುತ್ತೆ. ಕರಿಬೇವು ಇರ್ಬೋದು, ಹಾಗೆಯೇ ಮೆಂತ್ಯಕಾಳು ಇರ್ಬೋದು, ಹಾಗೆ ಈರುಳ್ಳಿಯ ರಸ ಇರ್ಬೋದು. ಹೇಳಿ ಮಾಡಿಸಿರುವಂಥ ರೆಮಿಡಿ ಇದು. ನಮ್ಮ ಕೂದಲಿಗೆ ಬೆಸ್ಟ್ ಅಂದರೆ ಬೆಸ್ಟ್ ಆಗಿರುವಂಥ ಹೇರ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ನಾವು ಹಾಗೆ ತೆಗೆದಿಟ್ಟು ನಾವು ಆವಾಗವಾಗ ನಾವು ಕೂದಲಿಗೆ ಬಳಸೋದ್ರಿಂದನೂ ಇನ್ನೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ನಾವು ಈ ಥರನೇ ನಾವು ಅವಾಗವಾಗ ಮಾಡ್ಕೋಬೇಕಾಗುತ್ತೆ. Thanks for watching. Don't forget like, share, comment and subscribe friends.